ಅಲಗೂರಿಗೆ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಸದಾ ಹಸನ್ಮುಖಿ ಪ್ರತಾಪ್ ಆನ್ ಸ್ಟೇಜ್ ಪ್ಲೀಸ್. ಲಕ್ಷಿಕನ ಮಗನ ತಂದು ಭಿಕ್ಷುಕನ ಮಾಡಿ, ಪಾಳೆಗಾರನ ಮಗನ ತಂದು ಪರದೇಸಿ ಮಾಡಿ, ನನ್ನ ಜಾತಿಯವರ ಮನೆಗೆ ಭಿಕ್ಷೆಗೆ ಕಳಿಸುವೆಯಾ ಧರ್ಮಗುರುವೇ ಮಂಟೇದ ಲಿಂಗಯ್ಯ. ಹೋಗಲಾರೆ ಅಲಗೂರಿಗೆ ನಾನು, ಮನ್ನಿಸನ್ನ ಧರ್ಮಗುರುವೆ ನೀವು. ಹೋಗಲಾರೆ ಅಲಗೂರಿಗೆ ನಾನು, ಮನ್ನಿಸನ್ನ ಧರ್ಮಗುರುವೆ ನೀವು. ಹೋಗಲಾರೆ ದಾನವ ತಿಳಿದಿಲ್ಲ ಪಂಚಾಳದವರು ಧರ್ಮವ ಹರಿತಿಲ್ಲ. ನನ್ನಿ ವೇಷವ ನೋಡಿ ಜಂಗುಮನೆಂದು ಜರಿದು ನಗುವರಲ್ಲ. ಹಣೆ ಭಸ್ಮವ ನೋಡಿ ಕುಲುಮೆ ಬೂದಿ ಅನ್ನುವರಲ್ಲ. ಕಪ್ಪು ತಿಲಕವ ನೋಡಿ ನಾಚಿಸಿ ನಗುವರಲ್ಲ. ಅಲ್ಲಿಗೆ ಹೇಗೋಗಲಿ ಗುರುವೇ, ಅಲ್ಲಿಗೆ ಹೇಗೋಗಲಿ. ಹೋಗಲಾರೆ ಅಲಗೂರಿಗೆ ನಾನು, ಮನ್ನಿಸನ್ನ ಧರ್ಮಗುರುವೆ ನೀವು. ಹೋಗಲಾರೆ ತಂದೆ ತಾಯಿ ಇಲ್ಲದ ಈ ತಪ್ಪಲಿಗೆ ಎಲ್ಲವೂ ನೀನೇ ದೇವಾ. ನೀನೇ ಕೈ ಬಿಟ್ಟ ಮೇಲೆ ಮಂಟೇದ ಸ್ವಾಮಿ ಕಾಯುವರಾರಿಲ್ಲ. ಬಂದು ಬಳಗವ ನಾ ತೊರೆದಿರುವೆ, ನಿನ್ನನೆ ನಂಬಿ ನಾ ಬಂದಿರುವೆ. ಕಾಯೋ ಧರ್ಮ ಗುರುವೇ ಸ್ವಾಮಿ, ಕಾಯೋ ಧರ್ಮ ಗುರುವೇ. ಹೋಗಲಾರೆ ಅಲಗೂರಿಗೆ ನಾನು, ಮನ್ನಿಸನ್ನ ಧರ್ಮಗುರುವೇ ನೀವು. ಗುರುವೆ ನೀ ಕೇಳು ಬಸವ ಬೆಟ್ಟವನೇ ಬೆಳ್ಳಿಯ ಮಾಡಿ ನಾ ತರುವೆ. ಇನ್ನು ಬೇಕೆಂದು
ಪ್ರತಾಪು. ಓಕೆ, ಕಾಮೆಂಟ್ಸ್ ಕೇಳೋದಕ್ಕೆ ಎಕ್ಸೈಟ್ಮೆಂಟ್ ಇದೆಯಾ, ಭಯ ಇದೆಯಾ, ನರ್ವಸ್ ಆಗ್ತಾ ಇದೆಯಾ? ಭಯ ಇದೆ ಇವತ್ತು. ಯಾಕೆ? ಸರ್ನೇ ಕೇಳ್ತೀನಿ, ಆಮೇಲೆ ಹೇಳ್ತೀನಿ. ಮ್ಯಾಮ್ ಹೇಳಿ. ನೀನು ಬರ್ತಾ 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 ತುಂಬ ಚೆನ್ನಾಗಿ ಹಾಡಿದೆ. ಆ್ಯಕ್ಚುಲಿ ಎಂಡ್ ಪೋರ್ಷನ್ ಎಲ್ಲ ಇದೆಯಲ್ಲ, ಅದು ಹೈ ಪಿಚ್ಗೆ ಅಲ್ಲೆಲ್ಲ ಹೋಗಿ ನಿಂತ್ಕೊಳ್ಳುತ್ತಲ್ಲ, ಮಧ್ಯಮ ಪಂಚಮಕ್ಕೆಲ್ಲ ಹೋಗಿ ನಿಲ್ಲತ್ತಲ್ಲ, ಸೂಪರಾಗಿ ಹಾಡಿದೆ ನೀನು. ಥ್ಯಾಂಕ್ ಯು. ನನಗೆ ಆಶ್ಚರ್ಯ ಆಯಿತು. ನಾನು ಇವ್ನಿಗೆ ಹೋಗ್ತಾನೆ ಇದೆಯಲ್ಲಪ್ಪ ಮೇಲೆ ಮೇಲೆ, ಇವನೇನೋ ಮಾಡ್ತಾನೆ ಇವಾಗ ಎಡವಟ್ಟು ಅಂದ್ಕೊಂಡೆ. ಸಖತ್ತಾಗಿ ಹಾಡಿದೆ. ಬಟ್ ಅದೇ ಒಂದು ಪ್ರಿಸಿಷನ್ನು ಅಂದರೆ ಪರ್ಫೆಕ್ಷನ್ನು ಸ್ಟಾರ್ಟಿಂಗಿಂದ ಇರಬೇಕಿತ್ತು. ಸ್ಟಾರ್ಟಿಂಗೇ ಹೆದರ್ಕೊಂಡು ಹಾಳು ಮಾಡ್ಕೋಬೇಡಿ, ಆಯಿತಾ? ಸ್ಟಾರ್ಟಿಂಗ್ ಕಾನ್ಫಿಡೆನ್ಸಲ್ಲಿ ಶುರು ಮಾಡಬೇಕು. ಚೆನ್ನಾಗಿ ಹಾಡ್ತಾ ಇದೆಯಾ ನೀನು, ತುಂಬ ಇಂಪ್ರೂವ್ಮೆಂಟ್ ಇದೆ. ಹೆದರ್ಕೊಂಡ್ರೆ ಕೆಲಸ ಕೆಡುತ್ತೆ. ಸೊ ನಿಂಗೆ ಗೊತ್ತಿದ್ದು ಮಾಡ್ತಾ ಇದೆಯಾ ತಪ್ಪು. ಶ್ರುತಿ ಕಡೆ ಗಮನ ಕೊಡು. ಹೋಗ್ತಾ 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 2ನೇ ಚರಣದಿಂದ ಚೆನ್ನಾಗಿ ಹಾಡ್ದೆ ನೀನು, ನಿಜವಾಗ್ಲೂ ಚೆನ್ನಾಗಿ ಹಾಡ್ದೆ. ಅಲ್ಲಿವರೆಗೆ ತುಂಬ ಶೇಕಿಯಾಗಿತ್ತು. ನೀನು ಏನೇನೋ ಆ ಸ್ಟಾರ್ಟಿಂಗಲ್ಲಿ ಆಲಾಪ್ ಮಾಡೋಕ್ಕೆ ಹೋಗಿ ಕೆಡಿಸ್ಕೊಂಡೆಲ್ಲೋ. ಲಕ್ಷಿಕನ ಮಗನ ತಂದು ಭಿಕ್ಷುಕನ ಮಾಡಿ, ಪಾಳೆಗಾರನ ಮಗನ ತಂದು ಪರದೇಸಿ ಮಾಡಿ, ನನ್ನ ಜಾತಿಯವರ ಮನೆಗೆ ಭಿಕ್ಷೆಗೆ ಕಳಿಸುವೆಯಾ ಧರ್ಮಗುರುವೇ ಮಂಟೇದ ಲಿಂಗಯ್ಯ. ಕಾನ್ಫಿಡೆಂಟಾಗಿ ಮಾಡ್ಬೇಕು ನೀ ಆಲಾಪ್ ಮಾಡೋದಾದರೆ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡ, ಆಯಿತಾ? ಒಳ್ಳೇದಾಗ್ಲಪ್ಪ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಪ್ರತಾಪ್ ಸರ್, ಈ ಹಿಂದೆ ಜಟ್ಕಾ ಬಂಡಿ ಚೆನ್ನಾಗಿ ಓಡಿಸಿದ್ರಿ ನೀವಿಲ್ಲಿ. ಇದು ಒಳ್ಳೆ ಹಾಡು, ಅಪರೂಪದ ಹಾಡು. ಪಾಳೆಗಾರನ ಮಗ ಮತ್ತು ಲಕ್ಷಿಕನ ಭಿಕ್ಷಿಕ ಮಾಡ್ತಕ್ಕಂಥದ್ದು ಮತ್ತು ಪಾಳೆಗಾರನ ಮಗ, ಇದೊಂದು ಸಾರಿ ಅದು ತುಂಬ ಚೆನ್ನಾಗಿದೆ. ಅದು ಹಾಡಪ್ಪ, ಅದೊಂದು ಲೈನ್ ಕೇಳೋಣ. ಅದು ಲಕ್ಷಿಕನ ಮಗನ ತಂದು ಭಿಕ್ಷುಕನ ಮಾಡಿ, ಪಾಳ್ಯಗಾರನ ಮಗನ ತಂದು ಪರದೇಸಿ ಮಾಡಿ, ನನ್ನ ಜಾತಿಯವರ ಮನೆಗೆ ಭಿಕ್ಷೆಗೆ ಕಳಿಸುವೆಯಾ ಧರ್ಮಗುರುವೇ ಮಂಟೇದ ಲಿಂಗಯ್ಯ. ನೋಡಿ ಏನು ರೇಂಜ್ ಇತ್ತು ಆಗಲೇ. ನೀನು ಈ ರೇಂಜಲ್ಲಿ ಆಡಲಿಲ್ಲ, ಅದನ್ನು ಇನ್ನು ಸ್ವಲ್ಪ ಇಳಿಸ್ತೇನೆ ನೀನು ಅದನ್ನು. ಒಳ್ಳೆ ಅರ್ಥಗರ್ಭಿತವಾದ ಹಾಡು. ಧನ್ಯವಾದಗಳಪ್ಪ ನಿನಗೆ, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಈಗ ನಾನು ಪೂರ್ತಿ ಹಾಡ್ಬಿಡ್ಬೇಕು ಅನಿಸ್ತಾ ಇದೆ ಹಾಡನ್ನು, ಆದರೆ ಹಾಡಲ್ಲ. ಯಾಕೆ ಗೊತ್ತಾ? ಅದ್ರದ್ದು ಹಿನ್ನೆಲೆ ಕೇಳಿದ್ರು. ಏನಿಲ್ಲ, 2 ಲೈನಲ್ಲಿ ಹೇಳ್ಬಿಡ್ತೀನಿ ಕೇಳಿ. ಮಂಟೇಸ್ವಾಮಿಗಳು ನೀಲಿ ಸಿದ್ದಪ್ಪಾಜಿಯವ್ರನ್ನ ಶಿಷ್ಯರಾಗಿ ಪಡ್ಕೋತಾರೆ. ಅವರು ಮನೇಲಿ ಪಾಳೆಗಾರರು, ಕೆಂಪಾಚಾರಿ, 10 ಬೆರಳಿಗೂ ಕೆತ್ತುದುಂಗ್ರ ಇದ್ದಂಥ ಮುದ್ದು ಹುಡುಗನ್ನ ಶಿಷ್ಯರಾಗಿ ಪಡ್ಕೊಂಡ್ಬಿಡ್ತಾರೆ. ಆಮೇಲೆ ಹೋಗಿ ದಾನಕ್ಕೆ ಪಡ್ಕೊಂಬೋಗು ಅಂತ ಕಳಿಸಿದ್ರೆ, ನಾನು ಆ ಮನೆಗೆ ಹೋಗಲ್ಲ, ಹೋದ್ರೆ ಬಿಡ್ತಾರ ನನ್ನ ಅಂತ ಹೇಳಿ ಅಲ್ವಾ? ಹೌದು. ಆ ಗುಡ್ರನ್ನ ಬಿಡ್ತಾರಲ್ಲ, ದೇವ್ರ ಗುಡ್ರನ್ನ, ಸಿದ್ದಪ್ಪಾಜಿಯವರು ಇದಕ್ಕೆ ನಿನ್ನೂ ಬಿಟ್ಟಿದ್ದಾರೆ. ನಿನ್ನೂ ಬಿಟ್ಟಿದ್ದಾರಾ? ಮಹದೇಶ್ವರ ಗುಡ್ಡ ಸರ್. ನೀನು ಮಹದೇಶ್ವರ ಗುಡ್ಡನ? ಹಾಂ. ಈ ಗುಡ್ರೆಲ್ಲ ಒಂದು ಹೇಳ್ತಾರೆ ಮೇಡಮ್. ಅವ್ರನ್ನ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಗೊತ್ತಾ? ನಿಮಗೆ ಆಸ್ತಿ, ಹಣ, ಕಾರು, ಬಂಗ್ಲೆ ಅದೆಲ್ಲ ಇಷ್ಟ ಆಗಲ್ವಾ ಅಥವಾ ಬರಲ್ವಾ ಅಂದರೆ, ಆ ಮಂಟೇಸ್ವಾಮಿನೇ ನಮಗೆ ಕೊಡಲ್ಲ, ಮಾದಪ್ಪನೂ ಕೊಡಲ್ಲ, ಮಂಟೇಸ್ವಾಮಿನೂ ಕೊಡಲ್ಲ. ನಮಗೆ ತಿನ್ನೋಕ್ಕೆ, ಉಣ್ಣೋಕ್ಕೆ, ಮಲಗೋಕ್ಕೆ ನೆಮ್ಮದಿಯಾಗಿ ನಿದ್ದೆ ಕೊಡ್ತಾನೆ. ನಮಗೆ ನೆಮ್ಮದಿಯಾಗಿ ನಿದ್ದೆ ಕೊಡ್ತಾನೆ, ನಮ್ಗೆ ಬೇರೆ ಎಲ್ಲ ಏನೂ ಕೊಡಲ್ಲ. ಯಾಕೆ? ದೇವ್ರು ನಮ್ದವ್ರಿಗೆಲ್ಲ ಕೊಡಬೇಕಲ್ವಾ? ಯಾಕೆ ಕೊಡಲ್ಲ ಅಂದರೆ, ಗುಡ್ರು ಹೇಳ್ತಾರೆ, ನಮಗೇನ ಭಗವಂತ ಏನನ ಇಂಥವೆಲ್ಲ ಕೊಟ್ಬಿಟ್ರೆ ಅವ್ನು ದೇವ್ರ ನಾಮ ಆಡೋದೇ ಬಿಟ್ಬಿಡ್ತೀವಿ ನಾವು ಅಂತ ಅವ್ನು ಕೊಡಲ್ಲ ನಮಗೆ, ದೇವ್ರು ಮರ್ತ್ಬಿಡ್ತಾನೆ ಅಂತ. ನೀನು ಪ್ರಾರಂಭದಲ್ಲಿ ಹೇಳಿದ್ದಲ್ಲ, ನಮ್ಮಪ್ಪ ಭಿಕ್ಷೆ ಬೇಡಿ ಜೀವನ ಮಾಡ್ತಾರೆ ಅಂತ. ಅವರು ಭಿಕ್ಷೆ ಬೇಡೋದಲ್ಲ ಅದು. ಅವರು ಈ ಮಂಟೇಸ್ವಾಮಿಯ ಅಥವಾ ಮಹದೇಶ್ವರನ ಕಾವ್ಯವನ್ನು ಹಾಡಿಕೊಂಡು ಗುಡ್ರಾಗಿ ಬದುಕನ್ನು ಸಾಗಿಸಿರ್ತಾರೆ, ನಿನ್ನನ್ನು ಸಾಕಿರ್ತಾರೆ. ದೇವ್ರು ನಿಮಗೆ ತುಂಬ ಒಳ್ಳೇದು ಮಾಡ್ತಾನೆ, ಏನು ಹೆದರ್ಕೋಬೇಡ. ಆದರೆ ಆ ಪದಗಳ ಕಡೆ ಗಮನ ಹರಿಸಪ್ಪ. ಯಾಕೆಂದರೆ ದಾನವ ಅಂದ್ಬಿಟ್ರೆ ಬೇರೆ ಅರ್ಥ ಆಗ್ಬಿಡುತ್ತೆ ಮರಿ. ದಾನವ ಅಂದರೆ ರಾಕ್ಷಸ ಅಂತ. ದಾನವ ತಿಳಿದಿಲ್ಲ,
ಪಾಂಚಾಳದವರು ಧರ್ಮವ ರೀತಿಲ್ಲ ಅದನ್ನು ಅಡ್ಜಸ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ತಾಳಕ್ಕೆ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಆ ಥರದ್ದು ನೋಡ್ಕೊಂಡು ಹಾಡಬೇಕು. ನನ್ನೀ ವೇಷವ ನೋಡಿ ಜಂಗುಮರೆಂದು ಜರಿದು ನಗುವರಲ್ಲ ಗುರುವೇ ಅಪ್ಪಾಜಿ ಎಷ್ಟು ಚೆನ್ನಾಗಿದೆ. ಆಗಲಿಪ್ಪ, ಪ್ರಯತ್ನ ಮಾಡು, ಒಳ್ಳೆಯ ಹಾಡುಗಳನ್ನ. ಯಾಕೆಂದರೆ ಕಾಂಪಿಟೇಷನ್ ಇದು. ಟ್ಯೂನಿಂಗ್ ಒಂದು ಸ್ವಲ್ಪ ನೋಡ್ಕೋಬೇಕು. ಟ್ಯೂನಿಂಗ್ ನೋಡ್ಕೋಬೇಕು. ಓಕೆ ಒಳ್ಳೆಯದು. ಓಕೆ